ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಯಾರೆಲ್ಲ ಒಂದು SSP ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಿದ್ರಿ, ಸೊ ಅಂಥವರಿಗೆ ಈ ಒಂದು ವಿಡಿಯೋನ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ ರಾಜ್ಯದಲ್ಲಿ ಟೋಟಲಾಗಿ 26 ಲಕ್ಷ ವಿದ್ಯಾರ್ಥಿಗಳಿಗೆ ಈ ಒಂದು SSP ಸ್ಕಾಲರ್ಶಿಪ್ ಬರೋದು ಬಹಳಷ್ಟು ಒಂದು ಕಡಿಮೆ ಸಾಧ್ಯತೆ ಇದೆ ಅಂತ ಒಂದು ಪತ್ರಿಕೆ ಪ್ರಕಟಣೆಯಲ್ಲಿ ಕೂಡ ಒಂದು ಮಾಹಿತಿನ ಹೊರಡಿಸಿರುವಂಥದ್ದು. ಸೊ ಯಾಕೆ ಈ ಒಂದು 26 ಲಕ್ಷ ವಿದ್ಯಾರ್ಥಿಗಳಿಗೆ ಒಂದು SSP ಸ್ಕಾಲರ್ಶಿಪ್ ಬರೋದಿಲ್ಲ ಅಂತ ಸಂಪೂರ್ಣವಾಗಿರ್ತಕ್ಕಂಥ, ಅದರಲ್ಲಿ ನಿಮ್ಮ ಒಂದು ಮಕ್ಕಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಸೊ SSP ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದವರು ನೀವು ಕೂಡ ಒಬ್ಬರಾಗಿರ್ಬೋದು. ಹೀಗಾಗಿ ಈ ಒಂದು ಯಾಕೆ ಒಂದು 26 ಲಕ್ಷ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಹಣನ ಬರೋದಿಲ್ಲ ಅಂತ ನೋಡೋದಾದರೆ, ಇದು ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋನ ಕಡೆ ತನಕ ಮಾಡಿ ಫುಲ್ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ನಿಖರವಾದಂಥ ಮಾಹಿತಿಗಳೇ ಒಂದು ಕೊಡ್ತಾ ಇರ್ತೀವಿ, ನಿಮಗೆ ಭಾಳಷ್ಟು ಒಂದು ಉಪಯುಕ್ತ ಆಗ್ಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನೀವು ಒಂದು SSP ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಿದ್ರಿ ಅಂತಂದರೆ ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು, ಪತ್ರಿಕೆ ಪ್ರಕಟಣೆಯಲ್ಲಿ ಒಂದು ಮಾಹಿತಿನ ಹೊರಡಿಸಿರುವಂಥದ್ದು. ಟೋಟಲ್ ಆಗಿ 18 ಲಕ್ಷ ಅಂತಂದರೆ 18 ಲಕ್ಷ ವಿದ್ಯಾರ್ಥಿಗಳ ಒಂದು ಆಧಾರ್ ಸೀಡಿಂಗ್ನ ಆಗಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ 8 ಲಕ್ಷ ವಿದ್ಯಾರ್ಥಿಗಳ ಒಂದು ಹೆಸರನ್ನ ಮಿಸ್ ಮ್ಯಾಚ್ ಅಂತ ತೋರಿಸ್ತಾ ಇದೆ ಅಂತೆ. ಅಂದರೆ ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಆಗಿರ್ಬೋದು, ಅಕೌಂಟಲ್ಲಿ ಒಂದು ಹೆಸರು ಆಗಿರ್ಬೋದು, ಮತ್ತು STS ವಿದ್ಯಾರ್ಥಿಗಳ ಒಂದು STS ನಂಬರ್ ಇರುತ್ತೆ. STS ನಂಬರಲ್ಲಿ ಒಂದು ರಿಜಿಸ್ಟರ್ ಆಗಿರುವಂಥ ಹೆಸರು ಕೂಡ, ಒಂದು ಶಾಲೆಯಲ್ಲಿ ದಾಖಲಾಗಿರುವಂಥ ರಿಜಿಸ್ಟರ್ ಹೆಸರು ಕೂಡ ತಪ್ಪಾಗಿರುವಂಥದ್ದು. ಹೀಗಾಗಿ ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಈಗ ಆಧಾರ್ ಕಾರ್ಡಲ್ಲಿರುವಂಥ ಹೆಸರನ್ನ ಮಿಸ್ ಮ್ಯಾಚ್ ಆಗಿದೆ, ಸೊ STS STS ಅಲ್ಲಿರುವಂಥ ಹೆಸರನ್ನ ಕರೆಕ್ಟ್ ಆಗಿದೆ, ಆಧಾರ್ ಕಾರ್ಡಲ್ಲಿ ಮಿಸ್ ಮ್ಯಾಚ್ ಆಗಿದೆ. ಸೊ ನಾವು ಆಧಾರ್ ಕಾರ್ಡ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಹೋದಾಗ ಅವರು ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳ ಒಂದು ಆಧಾರ್ ಕಾರ್ಡ್ಗಳನ್ನ ಕೇಳ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಜೊತೆಗೆ ಅವರ ಒಂದು ಬರ್ತ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಬರ್ತ್ ಸರ್ಟಿಫಿಕೇಟ್ ನಮ್ಮ ಹತ್ರ ಇಲ್ಲ, ಹೀಗಾಗಿ ಅವರು ಒಂದು ಆಧಾರ್ ಕಾರ್ಡ್ಗಳನ್ನ ಹೆಸರನ್ನ ಚೇಂಜ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಸೊ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ, ಸೊ ಯಾವುದೇ ರೀತಿಯಾಗಿ ಆಧಾರ್ ಸೆಂಟ್ರಲ್ಲಿ ಹೋದಾಗ ಅವರ ಒಂದು ಬರ್ತ್ ಸರ್ಟಿಫಿಕೇಟ್ ಹೆಸರನ್ನ ಚೇಂಜ್ ಮಾಡಬೇಕಂದ್ರೆ ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಕೇಳ್ತಾ ಇರುವಂಥದ್ದು. ಹೀಗಾಗಿ ಹೆಸರನ್ನ ಚೇಂಜ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರನೇ ಕೂಡ ಇಂಥ ಶಾಲೆಗಳಿಗೆ ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ ಇಲ್ಲದೇ ಇದ್ದರೂ ಕೂಡ ಆ ಒಂದು ಎಲ್ಲ ಶಾಲೆಗಳಿಗೆ ಒಂದು ಮಾಹಿತಿನ ತಿಳಿಸಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಆಧಾರ್ ಚೇಂಜ್ ಅಂದರೆ ಮಿಸ್ ಮ್ಯಾಚ್ ಆಗಿರುವಂಥ ಹೆಸರುಗಳನ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶನ ಕೊಟ್ಟಿದ್ದಾರೆ. ನಿಮ್ಮ ಒಂದು ಶಾಲೆಗಳಲ್ಲಿ ಹೋಗಿ ಯಾರೆಲ್ಲ ಒಂದು ಹೆಸರುಗಳು ಮಿಸ್ ಮ್ಯಾಚ್ ಆಗಿರ್ತವೆ, ಆಧಾರ್ ಕಾರ್ಡಲ್ಲಿ ಒಂದಾಗಿರುತ್ತೆ, STS ಅಲ್ಲಿ ಒಂದು ಶಾಲೆ ದಾಖಲಾತಿಯಲ್ಲಿ ಒಂದಿರುತ್ತೆ. ಹೀಗಾಗಿ ಶಾಲೆ ದಾಖಲಾತಿಯಲ್ಲಿ ಇರುವಂಥ ಹೆಸರನ್ನ ನೀವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಹೋದಾಗ ಬಹಳಷ್ಟು ಒಂದು ಲೆಂತ್ ಪ್ರೊಸೆಸ್ ಇರುತ್ತೆ. ಹೀಗಾಗಿ ಶಾಲೆಯಲ್ಲಿರುವಂಥ ಹೆಸರನ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಭಾಳಷ್ಟು ಒಂದು ಪ್ರೊಸೆಸ್ ಜಾಸ್ತಿ ಇರುವಂಥದ್ದು. ಹೀಗಾಗಿ ಆಧಾರ್ ಕಾರ್ಡಲ್ಲಿರುವಂಥ ಹೆಸರನ್ನ ಚೇಂಜ್ ಮಾಡ್ಕೊಳ್ಬೇಕಂತಂದರೆ ನಿಮ್ಮ ಒಂದು ಶಾಲೆಯಲ್ಲಿರುವಂಥ ಯಾರೆಲ್ಲ ಒಂದು ಆಧಾರ್ ಹೆಸರುಗಳನ್ನ ಮಿಸ್ ಮ್ಯಾಚ್ ಇರ್ತವೆ, ಸೊ ಅಂಥವರ ಎಲ್ಲ ವಿದ್ಯಾರ್ಥಿಗಳ ಒಂದು ಗುಂಪು ಮಾಡಿಬಿಟ್ಟು ಸೊ ಆಧಾರ್ ಸೆಂಟರ್ಗಳಿಗೆ ಹೋಗಿ ಅಥವಾ ಆಧಾರ್ ಸೆಂಟರ್ನವರೇ ಅವರ ಶಾಲೆಗಳಿಗೆ ಒಂದು ಕರೆಸಿ ಈ ರೀತಿಯಾಗಿ ಆಧಾರ್ ಕಾರ್ಡಲ್ಲಿರುವಂಥ ಹೆಸರನ್ನ ಮಿಸ್ ಮ್ಯಾಚನ್ನ ಚೇಂಜ್ ಮಾಡಿ ಕೊಡ್ತಾ ಇದ್ದಾರೆ. ಈಗಾಗಲೇ ನಮಗೆ ಒಂದು ಪರಿಚಯ ಇರುವಂಥವರ ಕೂಡ ಒಂದು ಆಧಾರ್ ಕಾರ್ಡಲ್ಲಿ ಹೀಗೆ ಆಗಿತ್ತು. ಅವರ ಒಂದು ಆಧಾರ್ ಕಾರ್ಡಲ್ಲಿ ಹೆಸರು ಒಂದು ಸ್ಪೆಲ್ಲಿಂಗ್, ಅಂದರೆ ಆಧಾರ್ ಕಾರ್ಡಲ್ಲಿ ಒಂದು ಸ್ಪೆಲ್ಲಿಂಗ್ ಮಾತ್ರ ಒಂದು ಮಿಸ್ಟೇಕ್ ಇತ್ತು. ಹೀಗಾಗಿ STS ಅಲ್ಲಿರುವಂಥ ಹೆಸರನ್ನ ಕರೆಕ್ಟ್ ಆಗಿತ್ತು. STS ಅಲ್ಲಿರುವಂಥ ಹೆಸರು ಆಧಾರ್ ಕಾರ್ಡಲ್ಲಿ ಮಾಡಬೇಕಂತಂದರೆ ಅವರಿಗೆ ಒಂದು 10th ಮಾರ್ಕ್ಸ್ ಕಾರ್ಡ್ ಕೇಳ್ತಾ ಇದ್ದಾರೆ, ಇಲ್ಲ ಅಂತಂದರೆ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಸೊ ಆ ಹುಡುಗ ಈ ವರ್ಷ 9ನೇ ತರಗತಿ ಓದ್ತಾ ಇರುವಂಥ 10ನೇ ತರಗತಿ ಓದುತ್ತಾ ಇರುವುದರಿಂದ 10th ಮಾರ್ಕ್ಸ್ ಕಾರ್ಡ್ ಇರುವುದಿಲ್ಲ. ಹೀಗಾಗಿ ಬರ್ತ್ ಸರ್ಟಿಫಿಕೇಟ್ ಕೂಡ ಅವ್ರ ಹತ್ರ ಇರೋದಿಲ್ಲ. ಹೀಗಾಗಿ ಅವರು ಒಂದು ಶಾಲೆಗೆ ವಿಸಿಟ್ ಮಾಡಿ ಕೇಳಿದಾಗ ಅವರು ಒಂದು ಇಂಥ ಭಾಳಷ್ಟು ವಿದ್ಯಾರ್ಥಿಗಳದ್ದು ಹೀಗೆ ಇದೆ, ಸೊ 10th ಓದುತ್ತಿರುವಂಥ ವಿದ್ಯಾರ್ಥಿಗಳದ್ದು ಯಾರ್ದೆಲ್ಲ ಈ ರೀತಿಯಾಗಿದೆ, ಸೊ ಮುಂದೆ ಅವರಿಗೆ ಪ್ರಾಬ್ಲಮ್ ಆಗಬಾರ್ದು, ಸ್ಕಾಲರ್ಶಿಪ್ಗಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಆಗಬಾರ್ದು ಅಂತ ಶಾಲೆಯಲ್ಲೇ ಕೂಡ ಒಂದು ಇಂಥ ಮಿಸ್ ಮ್ಯಾಚ್ ಹೆಸರಿರುವಂಥ ವಿದ್ಯಾರ್ಥಿಗಳ ಒಂದು ಗುಂಪನ್ನು ಮಾಡಿ ಅವರಿಗೆ ಒಂದು ಆಧಾರ್ ಸೆಂಟರ್ಗಳಿಗೆ ಹೋಗಿ ಟೀಚರ್ಸೇ ಕರ್ಕೊಂಡು ಹೋಗಿ ಅವರಿಗೆ
ಈ ಒಂದು ಹೆಸರನ್ನ ಮಿಸ್ಮ್ಯಾಚ್ ಯಾರೆಲ್ಲ ಒಂದು ಹೆಸರುಗಳನ್ನ ಮಿಸ್ಮ್ಯಾಚ್ ಇರುತ್ತೆ, ಸೊ ಅಂಥವ್ರ ಹೆಸರುಗಳನ್ನ ಕ್ಲಿಯರ್ ಮಾಡಿ ಅಪ್ಡೇಟ್ನ ಮಾಡ್ತಾಯಿದ್ದಾರೆ. ಹೀಗಾಗಿ ನಿಮ್ಮದು ಕೂಡ ಯಾರ್ದಾದ್ರೂ ಹೆಸರನ್ನ ಮಿಸ್ಮ್ಯಾಚ್ ಇತ್ತು ಅಂತಂದರೆ ಸೊ ನೀವು ಕೂಡ ನಿಮ್ಮ ಒಂದು ಶಾಲೆಯಲ್ಲಿ ವಿಚಾರಿಸಿ, ಅಥವಾ ನಿಮ್ಮದು ಬರ್ತ್ ಸರ್ಟಿಫಿಕೇಟು 10th ಮಾರ್ಕ್ಸ್ ಕಾರ್ಡ್ ಇತ್ತಂದರೆ ಆಧಾರ್ ಸೆಂಟರ್ಗಳಲ್ಲಿ ಹೋಗಿ ನೀವು ಹೆಸರನ್ನ ಚೇಂಜ್ ಮಾಡ್ಕೊಳ್ಬೋದು. ಸೊ ಮತ್ತು ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನಿಸ್ತೇನೆ ಅಂತ ಹೇಳ್ತಾ, ಮತ್ತು 18 ಲಕ್ಷ ವಿದ್ಯಾರ್ಥಿಗಳ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಇದರಿಂದಾಗಿ ಇವರಿಗೆ ಸ್ಕಾಲರ್ಶಿಪ್ ಬರೋದು ಬಹಳಷ್ಟು ಕಡಿಮೆ ಆಗಿರುತ್ತೆ. ಯಾಕಪ್ಪ ಅಂತಂದರೆ ಈಗಾಗಲೇ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಒಂದು DBT ಮುಖಾಂತರನೇ ಈ ಒಂದು ಹಣನ ವರ್ಗಾವಣೆ ಮಾಡ್ತಾ ಇರುವಂಥದ್ದು. DBT ಮುಖಾಂತರ ಹಣನ ವರ್ಗಾವಣೆ ಮಾಡೋದ್ರಿಂದ ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಬೇಕು, NPCI ಆಗಿರಬೇಕು. NPCI ಆಗಿದ್ದರೆ ಮಾತ್ರ ನಿಮಗೆ ಒಂದು DBT ಮುಖಾಂತರ ಸರ್ಕಾರದಿಂದ ಸ್ಕಾಲರ್ಶಿಪ್ ಬರುವಂಥದ್ದು. 18 ಲಕ್ಷ ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ ಬರೋದು ಕಡಿಮೆ ಸಾಧ್ಯತೆ ಇದೆ ಅಂತ ಪತ್ರಿಕೆ ಪ್ರಕಟಣೆಯಲ್ಲಿ ಮಾಹಿತಿನ ತಿಳಿಸಿರುವಂಥದ್ದು. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ಕೊಳ್ಬೋದು. ಹೀಗಾಗಿ ಯಾರೆಲ್ಲ ಒಂದು ವಿದ್ಯಾರ್ಥಿಗಳಿದ್ದಾರೆ, ಸೊ ನಿಮ್ಮ ಒಂದು ಹೆಸರು ಬ್ಯಾಂಕ್ ಅಕೌಂಟಲ್ಲಿರುವಂಥ ಹೆಸರು ಮತ್ತು STS ಅಲ್ಲಿರುವಂಥ ಹೆಸರನ್ನ ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಸರಿಯಾಗಿ ಇದ್ದಿದ್ದಿಲ್ಲ ಅಂತಂದರೆ ನಿಮ್ಮ ಒಂದು ಶಾಲೆಗಳಿಗೆ ಹೋಗಿ ನಿಮ್ಮ ಒಂದು ಟೀಚರ್ಸ್ಗೆ ಈ ಒಂದು ಮಾಹಿತಿನ ತಿಳಿಸಿ, ಅವರು ಅದರ ಬಗ್ಗೆ ಒಂದು ಅಂಥ ಯಾರೆಲ್ಲ ಒಂದು ವಿದ್ಯಾರ್ಥಿಗಳಿರ್ತಾರೆ ಅವರೆಲ್ಲರ ಒಂದು ಗುಂಪು ಮಾಡಿ, ಅಥವಾ ಆಧಾರ್ ಸೆಂಟರ್ ಅವರಿಗೆ ನಿಮ್ಮ ಒಂದು ಶಾಲೆಗಳಿಗೆ ಕರೆಸ್ಕೊಂಡು ಬರ್ಬೋದು, ಅಥವಾ ನಿಮಗೆ ಎಲ್ಲರಿಗೂ ಕೂಡ ಒಂದು ಕರ್ಕೊಂಡು ಹೋಗಿ ಅಲ್ಲಿ ಒಂದು ಅಪ್ಡೇಟ್ನ ಮಾಡಿಸ್ಕೊಳ್ಬೋದು. ಈ ರೀತಿಯಾಗಿ ಮಾಡಿಸಿದರೆ ನಿಮಗೆ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಕಾಲರ್ಶಿಪ್ ಕೂಡ ಬರೋದು ನಿಲ್ಲುವುದಿಲ್ಲ. ಖಂಡಿತವಾಗಿ ಎಲ್ಲರಿಗೂ ಕೂಡ DBT ಮುಖಾಂತರ ಹಣನ ವರ್ಗಾವಣೆ ಆಗುವಂಥದ್ದು. ಇಷ್ಟು ಒಂದು ಅಪ್ಡೇಟ್ ಆಗಿತ್ತು ವೀಕ್ಷಕರೇ SSP ಸ್ಕಾಲರ್ಶಿಪ್ ಬಗ್ಗೆ. ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ SSP ಸ್ಕಾಲರ್ಶಿಪ್ನ ಈ ರೀತಿಯಾಗಿ ಆಧಾರ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ಅಥವಾ ಹೆಸರು ಮಿಸ್ಮ್ಯಾಚ್ ಆಗಿರುವಂಥದ್ದು ಆಗಿರ್ಬೋದು, NPCI ಅದರ ಬಗ್ಗೆ ಇರ್ಬೋದು, ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.